ಮತ್ತು ಬೀದಿ ನಾಟಕ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಸುವಂಥದ್ದು. ಇನ್ನೊಂದು ಬಹಳ ಪ್ರಮುಖವಾದ ಕರ್ತವ್ಯ ರಂಗ ಅಂತ, ಅಂದರೆ ಬೇರೆ ಬೇರೆ ಸಮುದಾಯಗಳಿಗೆ ನಾಟಕವನ್ನು ಮಾಡೋದು. ಅಂದರೆ ನಾವು ಉದಾಹರಣೆಗೆ ಈ ಬಾರಿ ನಾವು ಶಿಕ್ಷಕ ಸಮುದಾಯಕ್ಕೆ ಮತ್ತು ಅಸಂಘಟಿತ ಕಾರ್ಮಿಕ ವರ್ಗದ ಒಂದು ಸಮುದಾಯಕ್ಕೆ ಮತ್ತು ಅಲೆಮಾರಿ ಮಕ್ಕಳಿಗೆ ಮಾಡ್ತಾ ಇದ್ವಿ, ಅಲೆಮಾರಿ ನಿವಾಸಿಗಳಿಗೆ. ಈ ರೀತಿ ಆಟೋ ಚಾಲಕರಿಗೆ, ಬಸ್ ಚಾಲಕರಿಗೆ ಇದೆಲ್ಲ ಮಾಡಬೇಕು ಅಂತ ಇತ್ತು. ಬಟ್ ಈ ಸರಿ ನಾವು ಸೇರ್ಪಡೆ ಮಾಡಿ ಒಟ್ಟು 3 ನಾಟಕಗಳನ್ನು ನಾಟಕ ಮಾಡದೇ ಇರ್ತಕ್ಕಂಥದ್ದು ಯಾರು ಹವ್ಯಾಸಿ ಕಲಾವಿದರಲ್ಲ, ಯಾರು ವೃತ್ತಿಪರ ಕಲಾವಿದರಲ್ಲ, ಮತ್ತು ನಾಟಕವನ್ನು ರೆಗ್ಯುಲರಾಗಿ ಯಾರು ಮಾಡೋದಿಲ್ಲ ಅಂಥವರಿಗೆ ನಾಟಕ ಕಲಿಸ್ಬೇಕು ಅಂತೇಳಿ ನಾವು ಈ ಬಾರಿ ಒಟ್ಟು 3 ಹೊಸ ಕಾರ್ಯಕ್ರಮಗಳನ್ನು ಸೇರ್ಪಡೆ ಮಾಡಿದ್ದೀವಿ. ಇನ್ನೊಂದು ಈ ಬಾರಿ ಸೇರ್ಪಡೆ ಅಂತಂದರೆ ಕುವೆಂಪು ರಂಗಮಂದಿರದ ಜೊತೆಗೆ ಸೆಲ್ಫಿ ರಂಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು. ಸೆಲ್ಫಿ ರಂಗ ಅಂತಂದರೆ ಸೆಲ್ಫಿ ಬೂತ್, ಎಲ್ಲ ಮದುವೆ ಮನೆಗಳಲ್ಲಿ ಅಲ್ಲೆಲ್ಲ ಸೆಲ್ಫಿ ಬೂತ್ ಇರುತ್ತೆ. ಆದರೆ ನಾವು ಈ ಬಾರಿ ಒಂದು ಥಿಯೇಟ್ರಿಕಲ್ ಆದಂಥ ಒಂದು ಸೆಲ್ಫಿ ಬೂತನ್ನು ಕುವೆಂಪು ರಂಗಮಂದಿರದಲ್ಲಿ ಕ್ರಿಯೇಟ್ ಮಾಡಬೇಕು. ಒಟ್ಟು ಒಂದು ದಾಖಲೆ ಈ ಬಾರಿ ರಂಗದಸರಾ ಯಾಕೆಂದರೆ 30 ತಂಡಗಳು ನಾಟಕಗಳನ್ನು ಅಭಿನಯಿಸ್ತಾ ಇದ್ದಾವೆ. ಈ 30 ತಂಡಗಳು ಆಡುವಂಥ ನಾಟಕಗಳ 43 ಪ್ರದರ್ಶನ ಆಗುತ್ತೆ. ಮತ್ತು ನಾಟಕ, ರಂಗೋಪನ್ಯಾಸ, ರಂಗಗೀತೆ ಸೇರಿ ಒಟ್ಟು 52 ಕಾರ್ಯಕ್ರಮಗಳು ಈ ಬಾರಿ ರಂಗದಸರಾದಲ್ಲಿ ನಡೆಯುತ್ತೆ. ಇವೆಲ್ಲವೂ ಸೇರಿ ಅಂದರೆ ಇಲ್ಲಿ ನಾಟಕಗಳು ಮತ್ತು ರಂಗಗೀತೆ ಇವೆಲ್ಲ ಸೇರಿ 300 ಜನ ಕಲಾವಿದರು ಈ ಬಾರಿಯ ರಂಗದಸರಾದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಕಲಾವಿದರಾಗಿ, ತಂತ್ರಜ್ಞರಾಗಿ ಮತ್ತು ಹಿನ್ನೆಲೆ ಗಾಯಕರಾಗಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಟ್ಟು 300 ಜನ ಕಲಾವಿದರು ತೊಡಗಿಸ್ಕೊಳ್ತಾ ಇದ್ದಾರೆ. ಬಹುಶಃ ಇದು ಶಿವಮೊಗ್ಗ ರಂಗಭೂಮಿ ಮಟ್ಟಿಗೆ ಮತ್ತು ಈ ರಂಗ ದಸರಾದ ಮಟ್ಟಿಗೆ ಮತ್ತು ಶಿವಮೊಗ್ಗ ದಸರಾದ ಮಟ್ಟಿಗೂ ಸಹ 300 ಜನ ಕಲಾವಿದರು ಸೇರಿ ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಬಾರಿಯ ರಂಗ ದಸರಾ ಆಗಿದೆ. ರಂಗ ಸಂಸ್ಕೃತಿಯನ್ನು ನಗರದ ಎಲ್ಲ ಭಾಗಗಳಿಗೆ ಬಿತ್ತುವುದು ನಮ್ಮ ಒಂದು ಕಲಾವಿದರ ತಂಡದ ಒಕ್ಕೂಟದ ಒಂದು ಪ್ರಯತ್ನ ಆಗಿದೆ. ಈ ಪ್ರಯತ್ನಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಶ್ರೀಯುತ ಮಾಯಣ್ಣಗೌಡರು, ಹಾಗೆಯೇ ಶ್ರೀಯುತ ಮಧುನಾಯಕ್ ಅವರು ಮತ್ತು ರಂಗಾಯಣದ ಶ್ರೀಯುತ ಪ್ರಸನ್ನ ಅವರು ಎಲ್ಲರೂ ಕೂಡ ಈ ಕೆಲಸಗಳಿಗೆ ಕೈ ಜೋಡಿಸಿರೋದು ನಮಗೆ ಬಹಳ ಖುಷಿ ನೀಡಿರ್ತಕ್ಕಂಥ ವಿಚಾರ. ಈ ಸಾರಿ ನಾನು ನಿಮ್ಮ ಕೈನಲ್ಲಿರುವ ಹಾಗೆ ಕಾಲೇಜುಗಳಲ್ಲಿ ರಂಗ ಚಟುವಟಿಕೆಗಳನ್ನು ಸ್ವಲ್ಪ ವಿಸ್ತಾರ ಮಾಡಿ ಕೆಲಸ ಮಾಡ್ತಿದ್ದೇವೆ. ಅಲ್ಲಿ ಸುಮಾರು 12 ಕಾಲೇಜುಗಳು ರಂಗ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಒಂದು ಕುವೆಂಪು ರಂಗಮಂದಿರದಲ್ಲಿ ಒಂದು 3 ರಿಂದ 4 ನಾಟಕಗಳಾಗ್ತದೆ. ಆನಂತರ ಬೀದಿ ನಾಟಕಗಳನ್ನು ಅವರು ಆಡ್ತಾ ಇದ್ದಾರೆ ಮತ್ತು ಕೆಲವು ಕಾಲೇಜುಗಳಲ್ಲಿ ರಂಗ ಉಪನ್ಯಾಸಗಳನ್ನು ಕೂಡ ನಾವು ಈಗಾಗಲೇ ನೀಡಿಯಾಗಿದೆ. ಕುಟುಂಬ ರಂಗ ಅಂತಕ್ಕಂಥದ್ದು ಒಂದು ವಿಶಿಷ್ಟ ಕಾರ್ಯಕ್ರಮ. ಇದನ್ನು ಶಿವಮೊಗ್ಗದ ಸುಮಾರು 15-16 ಟೀಮ್ಗಳು ನೋಂದಾಯಿಸಿದ್ದಾರೆ. ಈಗಾಗಲೇ ಸುಮಾರು ಒಂದು 3 ರಿಂದ 4 ತಂಡಗಳು ನಾಟಕವನ್ನು ಪ್ರದರ್ಶಿಸಿದ್ದಾವೆ. ಇದರಲ್ಲಿ ಇದು ಹೇಗೆ ಅಂತಂದರೆ, ಅವರ ಮನೆಯಲ್ಲೇ ಹೋಗಿ ಅವರ ಮನೆಯ ನಡುವೆ ಅದೇ ಮನೆಯ ಟೇಬಲ್ಲು, ಅದೇ ಮನೆಯ ಕುರ್ಚಿಗಳು, ಅದೇ ಮನೆಯ ಸೌಟುಗಳು ಇಂಥವುಗಳನ್ನೇ ರಂಗ ಪರಿಕರಗಳನ್ನಾಗಿ ಮಾಡಿಸಿ ಉಪಯೋಗಿಸ್ಕೊಂಡು ಅವರೇ ರಂಗ ಪಠ್ಯವನ್ನು ಮಾಡಿಕೊಂಡು ಅವರವರೇ ನಿರ್ದೇಶನ ಮಾಡ್ತಕ್ಕಂತಹ ಒಂದು ಕೆಲಸ. ಇದನ್ನು ನಾವು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಕಳೆದ ವರ್ಷದಿಂದ. ಈ ವರ್ಷ ಅವರ ಒಂದು ಭಾಗವಹಿಸಿಯೂ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಭಾಳ ಸಂತೋಷಪಟ್ಟು ನಾವು ಹೇಳಬಹುದಾಗಿದೆ.